ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ದೇಶದ ಬಹುದೊಡ್ಡ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾವನ್ನ ರದ್ದುಗೊಳಿಸಿ ವರ್ಷದ 125 ದಿನ ಉದ್ಯೋಗ ಒದಗಿಸುವ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಮಸೂದೆ 2025 ಸಂಸತ್ನಲ್ಲಿ ಮಂಡಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಹಳೆ ಯೋಜನೆ ಹೊಸ ಯೋಜನೆ ನಡುವೆ ಏನೆಲ್ಲ ವ್ಯತ್ಯಾಸ ಇದೆ ಅನ್ನೋ ಕಂಪ್ಲೀಟ್ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ. ಅದೆಷ್ಟೋ ಶಾಲೆಗಳಲ್ಲಿ ಮೂಲಸೌಕರ್ಯ ಎನ್ನುವುದೇ ಮರೀಚಿಕೆ. ಅನೇಕ ಕಡೆ ಪೀಠೋಪಕರಣಗಳು ಮುರಿದು ಹೋಗಿದ್ರೆ ಹಲವೆಡೆ ಗೋಡೆ ಮೇಲ್ಛಾವಣಿಗಳೇ ಕುಸಿಯುವ ಭೀತಿ ಇದೆ. ಕೆಲವೆಡೆ ಕೊಠಡಿಯೊಳಗೆ ತರಗತಿ ನಡೆಸಲು ಧೈರ್ಯ ಸಾಲದೆ ಮರದ ಕೆಳಗೆ ಪಾಠ ನಡೀತಾ ಇದೆ. ಬಿಸಿಯೂಟದ ಕೊಠಡಿ, ಶೌಚಾಲಯಗಳ ಸ್ವಚ್ಛತೆಯಂತೂ ಕೇಳೋದೇ ಬೇಡ. ಒಂದಷ್ಟು ಕಡೆ ಹೊಸ ಕಟ್ಟಡ ನಿರ್ಮಾಣ ಆಗಿದ್ರೂ ಉದ್ಘಾಟನೆ ಭಾಗ್ಯ ಕಾಣದೆ ಬಾಡಿಗೆ ಕಟ್ಟಡದಲ್ಲಿ ಶಾಲೆ ನಡೀತಾ ಇದೆ. ಕೆಲವು ಕಡೆ ವಿದ್ಯಾರ್ಥಿಗಳಿದ್ರೆ ಶಿಕ್ಷಕರಿಲ್ಲ, ಶಿಕ್ಷಕರಿದ್ರೆ ಮಕ್ಕಳ ಕೊರತೆ ಎಂಬಂತ ಪರಿಸ್ಥಿತಿ. ಇನ್ನು ಅನೇಕ ಸಮಸ್ಯೆಗಳು ವಿಜಯವಾಣಿ ರಾಜ್ಯದಾದ್ಯಂತ ನಡೆಸಿದಂತ ಸರ್ಕಾರಿ ಶಾಲೆಗಳ ರಿಯಾಲಿಟಿ ಚೆಕ್ ನಲ್ಲಿ ಬೆಳಕಿಗೆ ಬಂದಿದೆ. ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಚಿನ್ನದ ಬೆಲೆ ಏರಿಕೆಯ ನಾಗಾಲೋಟ ಮುಂದುವರೆದಿದೆ. ಸೋಮವಾರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಂಗಾರದ ಬೆಲೆ 4,000 ರೂಪಾಯಿ ಏರಿಕೆಯಾಗುವ ಮೂಲಕ ಪ್ರತಿ 10 ಗ್ರಾಂ ಚಿನ್ನದ ದರ ಗರಿಷ್ಠ 1,37,600 ರೂಪಾಯಿಗೆ ತಲುಪಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಅನಿಶ್ಚಿತತೆ ಮತ್ತು ವಿದೇಶಿ ಹೂಡಿಕೆಯ ನಿರಂತರ ಹೊರಹರಿವಿನಿಂದಾಗಿ ರೂಪಾಯಿ ಮೌಲ್ಯ ಸೋಮವಾರ ಅಮೆರಿಕದ ಡಾಲರ್ ಎದುರು ಸಾರ್ವಕಾಲಿಕ ಕನಿಷ್ಠ ಮಟ್ಟವಾದ 90.80 ರೂಪಾಯಿಗೆ ಕುಸಿಯಿತು. ಈ ಸುದ್ದಿಗೆ ಮನಿ ಮಾತು ನೋಡಿ. ದೇವಸ್ಥಾನಗಳಲ್ಲಿ ದೇವತೆಗಳ ವಿರಾಮ ಸಮಯ ಭಂಗಗೊಳಿಸಿ ಶ್ರೀಮಂತರಿಂದ ಹೆಚ್ಚುವರಿ ಹಣ ಪಡೆದು ವಿಶೇಷ ಪೂಜೆಗೆ ಅವಕಾಶ ಮಾಡಿಕೊಡ್ತಾ ಇರುವುದಕ್ಕೆ ಸುಪ್ರೀಂ ಕೋರ್ಟ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ದೇವರುಗಳು 1 ಸೆಕೆಂಡ್ ಕೂಡ ವಿರಮಿಸಲು ಬಿಡೋದಿಲ್ಲ. ಹೆಚ್ಚು ಹಣ ಕೊಡುವ ಸಾಮರ್ಥ್ಯವಿರುವ ಜನರಿಗೆ ವಿಶೇಷ ಪೂಜೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಪ್ರಕರಣವೊಂದರ ವಿಚಾರಣೆ ವೇಳೆ ಸಿಜೆಐ ಅಸಮಾಧಾನ ಹೊರಹಾಕಿದ್ದಾರೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ದಾಳಿ ಸಂಬಂಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಸೋಮವಾರ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಪಾಕ್ ಮೂಲದ ಲಷ್ಕರ್ ಇ ತೊಯ್ಬಾ ಮತ್ತಿತರ ಇನ್ನೊಂದು ಘಟಕದ ರೆಸಿಸ್ಟೆನ್ಸ್ ಫ್ರಂಟ್ ಮಾತ್ರವಲ್ಲದೆ 7 ಮಂದಿಯ ಹೆಸರು ದಾಖಲಾಗಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಹಲವು ದಶಕಗಳ ಹಿಂದೆ ಹಿಮಾಲಯ ಶ್ರೇಣಿಯಲ್ಲಿ ಪರಮಾಣು ಸಾಧನವೊಂದು ಕಳೆದು ಹೋಗಿದ್ದು ಅದು ಈಗ ಗಂಗಾ ನದಿ ಹರಿವಿನಿಂದ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಬಾಂಗ್ಲಾದೇಶ ನಡೆಸಿದ ಹೋರಾಟ ಧೀರೋದಾತ್ತ ಹಾಗೂ ರೋಮಾಂಚಕ. ಪೂರ್ವ ಪಾಕಿಸ್ತಾನದ ಲಕ್ಷಾಂತರ ಜನರು ಇದಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ರು. ಕಡೆಗೂ ಭಾರತದ ಸಹಾಯ ಹಾಗೂ ಸಕ್ರಿಯ ಸಹಭಾಗಿತ್ವದೊಂದಿಗೆ ಯುದ್ಧವನ್ನ ಗೆದ್ದ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶವಾಗಿ ಉದಯವಾಯಿತು. ಆ ಗೆಲುವಿನ ಕ್ಷಣಗಳಿಗೀಗ 55 ವರ್ಷ. ಈ ಕುರಿತ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ. ಮುಂದಿನ ವರ್ಷ ನಡೆಯಲಿರುವ IPL 19ನೇ ಆವೃತ್ತಿಗೆ ಪೂರ್ವಭಾವಿಯಾಗಿ ಆಟಗಾರರ ಮಿನಿ ಹರಾಜು ಪ್ರಕ್ರಿಯೆ ಮಂಗಳವಾರ ಅಬುಧಾಬಿಯಲ್ಲಿ ನಡೆಯಲಿದೆ. ವಿಶ್ವದ ಶ್ರೀಮಂತ T20 ಲೀಗ್ನ 10 ತಂಡಗಳು 31 ವಿದೇಶಿಯರ ಸಹಿತ ಒಟ್ಟು 77 ಆಟಗಾರರನ್ನ ಖರೀದಿಸುವುದಕ್ಕೆ ಅವಕಾಶ ಇದೆ. 350 ಆಟಗಾರರು ಪೈಪೋಟಿಯಲ್ಲಿದ್ದು ಈ ಪೈಕಿ 247 ಭಾರತೀಯರು ಮತ್ತು 112 ವಿದೇಶಿ ಆಟಗಾರರಾಗಿದ್ದಾರೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಈಗಾಗಲೇ ಪ್ಯಾನ್ ಇಂಡಿಯಾ ಚಿತ್ರಗಳ ಮೂಲಕ ಯಶ್, ಸುದೀಪ್, ಧ್ರುವ ಸರ್ಜಾ, ರಕ್ಷಿತ್ ಶೆಟ್ಟಿ ಅವರಂತಹ ನಟರು ದೇಶದಾದ್ಯಂತ ಛಾಪು ಮೂಡಿಸಿದ್ದಾರೆ. ಆದ್ರೆ ಹಿಂದೆ ಪರಿಸ್ಥಿತಿ ಹೀಗಿರಲಿಲ್ಲ. ಅಪರೂಪಕ್ಕೊಮ್ಮೆ ಕನ್ನಡದ ನಿರ್ದೇಶಕರು ನಟ ನಟಿಯರು ಗಡಿ ದಾಟಿದ್ರಷ್ಟೇ. ಗಿರೀಶ್ ಕಾರ್ನಾಡ್, ವಿಜಯ್ ರೆಡ್ಡಿ, SV ರಾಜೇಂದ್ರ ಸಿಂಗ್, ಬಾಬು ಹೀಗೆ ಕೆಲವರಷ್ಟೇ ಬಾಲಿವುಡ್ ಚಿತ್ರಗಳನ್ನ ನಿರ್ದೇಶಿಸಿದ್ರು. ಕ್ರಮೇಣ ಕನ್ನಡದ ನಿರ್ದೇಶಕರು ಬಾಲಿವುಡ್ಗೆ ಹೋಗಿದ್ದು ಕಡಿಮೆ. ಆದ್ರೆ ಇದೀಗ ಸಾಲು ಸಾಲು ಸ್ಯಾಂಡಲ್ವುಡ್ ಡೈರೆಕ್ಟರ್ಗಳು ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.
ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.